ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ಆ್ಯಂಡ್ ನಾವಂತೂ ಮಸ್ತ್ ಅದೇವಿ. ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಎಲ್ಲ ಕೆಲಸನೂ ಮುಗೀತು, ಎಲ್ಲನೂ ಮುಗೀತು. ಆ್ಯಂಡ್ ಇವತ್ತು ಯಾಕೋ ಫುಲ್ ಟಯರ್ಡ್ ಫೀಲ್ ಆಗತೈತಿ, ಸುಸ್ತು ಅನ್ಸತೈತಿ. ಆ್ಯಂಡ್ ಜ್ವರ ಬಂದಂಗೆ ಆಗತ್ತವು. ಗಿಡ್ಡು ಬಂದಮೇಲೆ ಟ್ಯಾಬ್ಲೆಟ್ ತೊಗೊಂಬ ಅಂತೀನಿ, ಯಾಕಂದ್ರೆ ಅಷ್ಟು ಸುಸ್ತಾಗತೈತಿ. ಕೆಲಸ ಮಾಡೋಕೆ ಮನಸ್ಸೇ ಇರೋಕ್ಕಿಲ್ಲ ಇವತ್ತು. ಯಾಕೆ ಎಳ್ಳಕ್ಕೂ ಆಗತ್ತಿರಲಿಲ್ಲ. ಬಟ್ ಮತ್ತು ಎದ್ನಿ ಸೂರ್ಯ ಹೋದ್ಮೇಲೆ ಎದ್ದು ಬಿಟ್ಟಿನಿ. ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ರೊಟ್ಟಿ ಅದು ಮಾಡಿ ಆಮೇಲೆ ಸಾರೇನು ದಿನ ಮಾಡೋದಿರ್ತೈತೆ ಅಂತೇಳಿ ಜುನ್ಕ ಮಾಡ್ಕೊಂಡು ಪರ್ಸಿ ಕಸ ಭಾಂಡೆ ಎಲ್ಲನೂ ಮುಗೀತು. ಎಲ್ಲನೂ ಕೆಲಸ ಆಗೈತಿ. ಬಟ್ ಈಗ ಯಾಕೋ ಸುಸ್ತಾಗತೈತಿ. ಈಗ ಟೈಮ್ ನೋಡ್ರೆ 10:05 ಆಗೈತೆ ರೀ. 10:05 ಆಗೈತಿ. ಮಕ್ಕೊಂಬಿಡ್ತಾನೆ ಈಗ ಸೂರ್ಯ ಬರೋ ಮಟ್ಟ. ಆಮೇಲೆ ಎದ್ದು ಒಗ್ಯಾನ ಹೋಗಿದ್ದೀನಿ. ಆಗತ್ತಿಲ್ಲ ಹಂಗೆ, ಅಷ್ಟು ಸುಸ್ತು ಅನ್ಸೋದು. ಒಂಥರ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು ಅನ್ನೋದು ತಿಳಿಯತ್ತಿಲ್ಲ, ಅಷ್ಟು ಸುಸ್ತಾಗತ್ತೈತಿ. ಆಮೇಲೆ ಏನೋ ಒಂಥರ ರ್ಯಾಷಸ್ ಆದಂಗೆ ಆಗಿದ್ದಾವ್ರಿ. ಇದನ್ನು ಹೆಂಗೆ ಏನಾಗಿದ್ದಾವೆ ಏನೋ ಗೊತ್ತಿಲ್ಲ, ಬಟ್ ಆಗಿದ್ದಾವೆ ಅಂತೂ ಹೊಡ್ಸಾದೈತೆ ಹಂಗೆ. ಆಮೇಲೆ ಅದನ್ನು ಇಚ್ಚಿಂಗ್ ಆಕೈತಿಲ್ಲ, ಆ ಥರ ಆಗತೈತಿ. ಇಲ್ಲಿ ಕೈಗೆ ಆಗೈತಿ, ಕಾಲಿಗೆ ಆಗಿದ್ದಾವು, ಸಾಕಾಗತೈತಿ. ಫುಲ್ ಯಾಕೋ ಒಂಥರ ಸುಸ್ತಾಗತೈತಿ. ಏನು ಹುಳ ಕಡ್ದೈತು, ಏನು ಕೋರಿ ಹುಳ ಹತ್ತಿತ್ತು ಏನೋ ಗೊತ್ತಿಲ್ಲ. ಬಟ್ ಆ ಥರ ಗಾದ್ರೆ ಇದ್ದಂಗೆ ಇಲ್ಲೆಲ್ಲ ಕಾಲೆಲ್ಲ ಫುಲ್, ಕಾಲೆಲ್ಲ 2 ಕಾಲಿಗೆಲ್ಲ ಹಿಂಗಾಗಿದ್ದಾವೆ. ಆಮೇಲೆ ಕೈಗೆ ಆಗಿದ್ದಾವೆ, ಏನೋ ಗೊತ್ತಿಲ್ಲ. ಮ್ಯಾಲೆ ಅರ್ವಿ ಎಲ್ಲ ನೋಡಿದ್ರೆ ಜಾಡಿಶ ತೊಗೊಂಬಂದಿರ್ತೀನಿ. ಬಟ್ ಒಮ್ಮೆ ಏನಾಯ್ತು ಯಾರಿಗೆ ಗೊತ್ತಾ. ಫುಲ್ ಸುಸ್ತಾಗೈತೆ ರೀ ಗೈಸ್. ಇವಾಗ ಮಕ್ಕೋತೇನೆ ರೀ. ಮಕ್ಕೊಂಡು ನಾವು ಗಿಡ್ ಯಾವಾಗ ಬರ್ತಾನೆ, ಸೂರ್ಯ ಯಾವಾಗ ಬರ್ತಾನೋ. ಪ್ರೀತಿಲೇ ಗಿಡ್ ಅಂತೇನು ರೀ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರಿ, ಅವಂದು ಅದೇ ಹೆಸರು. ಆಮೇಲೆ ಸೂರ್ಯ ಬಂದಮೇಲೆ ಹೇಳ್ತೀನಿ ರೀ, ಯಾಕಂದರೆ ಈಗ ಏನು ನನ್ನ ಕೈಯಾಗ ಆಗತ್ತಿಲ್ಲ. ಅಷ್ಟು ಯಾಕೋ ಸಫೋಕೇಶನು ಆಗತ್ತೈತಿ ಶಕ್ಕಿಗೊಂದು. ಮತ್ತು ಆಮೇಲೆ ಇದೊಂದು ಹಿಂಗೆ ಇಚ್ಚಿಂಗ್ ಒಂದು ಆಗತ್ತೈತಲ್ಲ, ಅದೊಂದು ತ್ರಾಸ ಆಗತ್ತೈತಿ. ಆಮೇಲೆ ಫುಲ್ ಶೆಕೆ ಆಗತೈತಿ. ನಾ ಡೈಲಿ ತಣ್ಣೀರ ಮಾಡತ್ತೀನಿ. ಬಸ್ ಸ್ಟಿಲ್ ಇವತ್ತು ಯಾಕೋ ಒಂಥರ ಸುಸ್ತಾಗತೈತಿ. ಅಷ್ಟು ತ್ರಾಸ ಆದಂಗೆ ಆಗತೈತಿ. ಆಮೇಲೆ ಈಗ ಹೊಟ್ಟೆಗೂ ಏನೋ ಒಂಥರ ಸಂಕಟ ಆದಂಗೆ ಆಕೈತಿಲ್ಲ, ಆ ಥರ ಆಗತೈತಿ. ಅಯ್ಯಪ್ಪ, ಸಿಗ್ತೀನಿ ರೀ ಸೂರ್ಯ ಬಂದಮೇಲೆ. ನಾನು ಇವಾಗ ಜಸ್ಟ್ ಬಂದಿರಿ ನಾಷ್ಟ ಮಾಡಕ್ಕೆ. ಗಿಡ್ಡಿ ಎಲ್ಲ ಕಡಿಮೆ ಇಟ್ಟಿಲ್ಲ ನಾಷ್ಟಕ್ಕೆ. ಮತ್ತು ಮುಖಾರ್ ಸಪ್ಪಾಗೈತಿ. ಯಾಕಂತ ಹೇಳಿದ್ರೆ ಕೇಳಿದೆ ನಾನು ಹೇಳೋಳ ಹೇಳೇನಿಗೈತಿ. ಹಾಂ ತಗೊಂಡೆ ಹೋಗೋಣ. ಹೋಗೋಣ ಇಲ್ಲೇ ಚೆನ್ನಾಗೈತಿ. ಜುನ್ಕ ಮಾಡಿನ್ರಿ, ಸಾರು ಬದಲಿ ತೋರಿಸಿ. ಇಲ್ರಿ, ಜುನ್ಕ ಪಲ್ಯ ಮಾಡ್ಯಾಳ. ಮತ್ತು ಗವಾರಿಕಾಯಿ ಬಾಜಿ, ಉಪ್ಪಿನಕಾಯಿ, ರೊಟ್ಟಿ, ಅನ್ನ. ನಾಷ್ಟ ಮಾಡಿ ಸಿಗ್ತೇವೆ. ಇವಾಗ ಜಸ್ಟ್ ಎಲ್ಲ ಅರ್ವಿನೂ ಒಗೆದು ಹಾಕಿ ಒಣಗಿ ಹಾಕಕ್ಕೆ ಬಂದಿದ್ದೆ. ಸೊ ಇಲ್ಲೆಲ್ಲ ಒಣಗಿ ಹಾಕಿದ್ನಿ. ಆ್ಯಂಡ್ ಮಲ್ಕೋಬೇಕಂತಂದು ಅಷ್ಟೊತ್ತಲೇ ಗಿಡ್ ನಾಷ್ಟಕ್ಕೆ ಬಂದ, ಸೂರ್ಯ ನಾಷ್ಟಕ್ಕೆ ಬಂದ. ಅದ್ರ ಸಲ ಮಲ್ಕೊಳಕ್ಕಾಗಲಿಲ್ಲ. ಆಮೇಲೆ ಹೋದ್ಮೇಲೆ ಒಂದು 5 ನಿಮಿಷ ಮಕ್ಕೊಂಡಂಗೆ ಮಾಡಿ ಅರಿವಿ ಅದು ಇದ್ದಲ್ಲ ಅವನ್ನೆಲ್ಲ ಫುಲ್ ಒಗೆದು ಹಾಕಿ ಒಣಗಿ ಹಾಕಕ್ಕೆ ಬನ್ನಿ. ಆ್ಯಂಡ್ ಈಗ ತಳಗೆ ಹೋಗಿ ಮಲ್ಕೊಂಡ್ಬಿಡ್ತೇನೆ ರೀ ಗೈಸ್. 1-2 ತಾಸು ಮಕ್ಕೋತೇನೆ, ಯಾಕಂದ್ರೆ ಅಷ್ಟು ಸುಸ್ತಾಗತೈತಿ. ಯಾವತ್ತು ಹಿಂಗೆ ಅಂದರೆ ಈ ನಮೂನಿ ಹಿಂಗಾಗಿಲ್ಲ. ಅರಿವಿ ಅಷ್ಟು ಒಣಗಿ ಹಾಕಿ ಬಂದು ಮಕ್ಕೋಬೇಕಂತ ನಿಮಗೆ ಆಗಲಿಂದ ಹೇಳತ್ತಿದ್ದೆ, ಮಕ್ಕೋಬೇಕಂತ ಹೇಳಿ ಉಳ್ಳಾಡತ್ತೇನೆ ರೀ. ಕರೆ ನಿದ್ದೆ ಒಂದು ಬರತ್ತಿಲ್ಲ. ಆಮೇಲೆ ಫುಲ್ ಯಾಕೋ ಒಂಥರ ಸಂಟ ಆಗತೈತಿ. ಮತ್ತೊಂದು ಈಟ್ ಹಿಂಗೆ ಎದ್ದು ನಿಂತರ ಹಿಂಗೆ ತಲೆ ಚಕ್ರ ಬಂದು ಹಿಂಗೆ ಜೋಡಿ ಹೋಗೋದಿಲ್ಲ, ಹಂಗೆ ಅನ್ಸತೈತಿ. ಸೂರ್ಯಾಗ ಈಗ ಫೋನ್ ಹಚ್ಚಿದ್ದೆ, ಎಳ್ನೀರು ತೊಗೊಂಬ ಅಂತ ಹೇಳ್ತೀನಿ. ಆ್ಯಂಡ್ ಪಾಪ ನೀವೆಲ್ಲರೂ ಕೇಳತ್ತೀರಿ 30 ನಿಮಿಷದ ಲಾಂಗ್ ವಿಡಿಯೋ ಮಾಡಿರಿ, ಲೆಂತ್ ಇದ್ದಿದ್ದು ವಿಡಿಯೋ ಮಾಡಿರಿ ಅಂತೇಳಿ. ಹಿಂಗೆ ಮಾಡ್ಬೇಕ್ರಿ. ಒಬ್ಬಕ್ಕೆ ಅಂದರೆ ಒಬ್ಬಕ್ಕೆ ಮಾಡ್ಬೇಕಂದ್ರೆ ನಿಮಗೂ ಸೂರ್ಯ ಇದ್ರೆ ನೋಡೋಕೆ ಚಲೋ ಅನಿಸ್ತೈತಿ. ನಿಮಗೂ ಒಂದು ವೇಳೆ ಇರಲಿಲ್ಲ ಅಂದ್ರೆ ನಿಮಗೂ ನೋಡೋಕೆ ಬೇಜಾರಾಕೈತಿ. ಅದ್ರ ಸಲುವಾಗಿ ಸ್ವಲ್ಪ ಲೆಂತ್ ಕಮ್ಮಿ ಇದ್ದಿದ್ದು ವಿಡಿಯೋ ಮಾಡಕತ್ತೀವಿ ಇವತ್ತು. ಯಾರಿಗೆ ಗೊತ್ತಾ, ಈ ಒಂಥರ ಫುಲ್ಲೆಲ್ಲ ಸಂಕಟದಂಗೆ ಆಗತೈತಿ. ಮತ್ತು ಮನಸ್ಸಿಗಂತೂ ನೆಮ್ಮದಿನೇ ಇದ್ದಂಗೆ ಆಗತೈತಿ. ಮತ್ತು ಹಿಂಗೆ ಏನಾರು ಹಿಂಗೆ ಫುಲ್ ಸುಸ್ತು ಲೋ ಫೀಲ್ ಆಗತೈತಿ ನಂಗೆ. ಅಂದ್ರೆ BP ಲೋ ಹಿಂಗೆ ಆಗ್ತೈತಿಲ್ಲ ನಂಗೆ. ಪ್ರತಿ ಸಲನೂ ಹಿಂಗೆ ಭಾಳ ಸಲ BP ಲೋ ಆಗೈತಿ. ಅವಾಗ ಹಿಂಗೆ ಆಗ್ತೈತಿ. ಹಿಂಗೆ ಅದಕ್ಕೆ ಎಣ್ಣೆ ತೊಗೊಂಬಂದಿಟ್ರಿ ನೋಡು ಏನಾಕೈತಿ. ಪಾಪ ಸೂರ್ಯ ಅದು ದವಾಖಾನೆ ಹೋಗೋಣ ನಡಿ ಅಂತಂದ. ನಾನು ಬ್ಯಾಡ ತಡಿ ಅಂತಂದು
ಕರೆ ಈಗ ಅನ್ಸಲ್ಲ ಫುಲ್ ಸುಸ್ತಾಗದಲ್ಲ. ಇನ್ನು ಬಾಂಡೆ ತಿಕ್ಕಬೇಕ್ರಿ ನಾಷ್ಟ ಮಾಡಿದ್ದು. ಆಮೇಲೆ ಅಷ್ಟೇ ಈಗ ಸದ್ಯಕ್ಕೆ ಏನಿಲ್ಲ. ಆಮೇಲೆ ಎದ್ದ ಮೇಲೆ ಕಸ ಇದನ್ನು ಅರ್ಲಿ ತೊಗೊಂಬರೋದು ಮಾಡಿ ಚಟಪಾಗಿದ್ದಿದ್ದೆ ಅದು ಮಾಡಬೇಕು. ಸುಮ್ಮ ಅಳು ಬರತ್ತೈತಿ, ಯಾಕೆ ಯಾರಿಗೆ ಗೊತ್ತು. ಈ ಸುಸ್ತಾಗೋದಕ್ಕಂತೂ ಗೊತ್ತಾಗತ್ತಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಸೂರ್ಯನ ಬರ್ತಡೇ ಬಂತ್ರಿ, ಇದ್ದಾಗ ಏಪ್ರಿಲ್ 9ನೇ ತಾರೀಕಿಗೆ. ಈ ಸಲ ಏನು ಅಷ್ಟು ಗ್ರ್ಯಾಂಡ್ ಮಾಡೋಕ್ಕಾಗಂಗಿಲ್ಲ, ಅದೋ ಒಂದು ಬೇಜಾರು. ಎಲ್ಲ ರೊಕ್ಕ ಇರ್ತಿದ್ವು, ಫುಲ್ ಗ್ರ್ಯಾಂಡಾಗಿ ಮಾಡ್ಬೋದಿತ್ತು. ಇವಾಗ ಎಲ್ಲನೂ ಖಾಲಿ ಆಗೈತಿ. ಸೊ ನನ್ನ ಕಡೆ ಎಷ್ಟಾಗ್ತೈತೆ ಅಷ್ಟು ಮಾಡ್ತೀನಿ ರೀ. ಫ್ಲವರ್ ಮುರಿಯಾಕತ್ತೇನೆ ರೀ, ಅಂದ್ರೆ ಸ್ವಚ್ಛ ಮಾಡಿ ಇಟ್ಕೋತೇನೆ. ನಾಳೆದು ಪಲ್ಯ ಮಾಡೋಕೆ ಬರ್ತೈತಿ. ಸೊ ಇವಾಗ ಮುರಿತೇನೆ ರೀ, ಆಮೇಲೆ ಸಿಗ್ತೇನೆ ಅಂತ. ಇವಾಗ ಫ್ಲವರ್ ಎಲ್ಲ ಹಸನ್ ಮಾಡೀನಿ ಆ್ಯಂಡ್ ಸ್ವಚ್ಛ ಮಾಡಿ ಸೂಸಿ ಇಟ್ಟೀನಿ. ಆಮೇಲೆ ನೀನೆ ನಮ್ಮ ಮಾವಿನಕಾಯಿ ಕೊಟ್ಟು ಕಳಿಸಿದ್ರು ನನಗೆ. ಅದ್ರ ಸಲಿಗೆ ನೀಟಾಗಿ ತೊಳೆದ ಕಟ್ ಮಾಡಿ ಉಪ್ಪಿನಕಾಯಿ ಒಗ್ಗರಣೆ ಹಾಕಿ ಉಪ್ಪಿನಕಾಯಿ ಹಾಕ್ಬೇಕಂತ ಮಾಡಿದೆ. ಇವಾಗ ತೊಳೆದು ಕಟ್ಟೋದು ಮಾಡ್ತೇನೆ ರೀ. ಚಾಕುಲೆ ಕಟ್ ಮಾಡೋಕೆ ಆಗಂಗಿಲ್ಲ. ಇದನ್ನು ಇಳಿಗೆ ಮನೆ ಇದ್ರೆ ಹಿಂಗೆ ಆರಾಮಾಗಿ ಕಟ್ ಮಾಡ್ಬೋದು. ಇಳಿಗೆ ಮನೆ ಒಂದು ತರಬೇಕು, ಅಲ್ಲಿ ಹೋದಾಗ ನನಗೆ ನೆನಪಾಗಂಗಿಲ್ಲ. ಈಗಾದರೂ ಸುಸ್ತಾಗತ್ತೈತಿ, ಆದರೂ ಕೆಲಸ ಮಾಡ್ಬೇಕಲ್ರಿ, ಮತ್ತು ಹೆಂಗಾಗೋದು. ಸೊ ಅಷ್ಟು ಮಟ್ಟ ಮಮ್ಮಿ ಹೇಳಿದ್ರೆ ಇದನ್ನು ಲಿಂಬು ಮತ್ತು ನೀರೊಳಗೆ ಲಿಂಬು ಹಿಂಡ್ಕೊಂಡು ಒಂದಿಟ್ಟು ಸಕ್ಕರೆ ಹಾಕೊಂಡು ಕುಡಿ, ನಿಮ್ಗೆ ಸುಸ್ತೆಲ್ಲ ಕಮ್ಮಿ ಆಕೈತೆ ಅಂಥೇಳಿ. ಅದಕ್ಕೆ ಮತ್ತು ಹಂಗೆ ಹಾಕೊಂಡು ಕುಡ್ದಿರಿ, ಒಂದು ಸ್ವಲ್ಪ ಸಮಾಧಾನ ಅನ್ಸಾದೈತಿ ಈಗ ಮತ್ತು ಉಪ್ಪಿನಕಾಯಿ ಹಾಕೋಕೆ ಈಗ ನೆಟ್ಟಂಗಿ ಹಿಂಗೆ ಹೆಂಚಾತೀನಿ ಇವನ್ನ ಬಿಸಿಲಾಗ ಒಣಗಿಸ್ಬೇಕು ಒಂದಿಟ್ಟು, ಅಂದರೆ ಟೇಸ್ಟ್ ಚಲೋ ಕೊಡ್ತಾವೆ. ಇವಾಗ 4 ಮಾವಿನಕಾಯಿ ಕಟ್ ಮಾಡ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿನಿ. ಇವಾಗ ಇದು ಒಂದು ಉಳ್ದೈತೆ ಮಾವಿನಕಾಯಿ. ಸೊ ಈಗ ತಮಿಳ್ನಾಡು ಸೈಡ್ ಮತ್ತು ಬೆಂಗಳೂರು ಸೈಡ್ ಹೆಂಗೆ ಮಾಡಿರ್ತಾರೆ ಅಂತಂದ್ರೆ ಈ ಥರ ಕಂಟೈನರ್ ಒಳಗೆ, ಅಂದ್ರೆ ಗ್ಲಾಸ್ ಕಂಟೈನರ್ ಒಳಗೆ ಉಪ್ಪಿನ ನೀರೊಳಗೆ ನೆನೆ ಇಡ್ತಾರೆ ಗೊತ್ತೈತಿ, ಆ ಥರ ಮಾಡಬೇಕು ಅನ್ನತ್ತೇನೆ ಸದ್ಯಕ್ಕೆ. ನೋಡೋಣ ಹೆಂಗೆ ಆಕೈತೆ ಟೇಸ್ಟ್ ಅಂಥೇಳಿ, ಉಪ್ಪಿನ ನೀರಾಗ ನೆನೆ ಇಡೋದು ಅಂಥೇಳಿ. ನಂಗೆ ತಿನ್ಬೇಕಂತ ಭಾಳ ಅನ್ಸಾಯ್ತು. ಬಟ್ ಅಲ್ಲಿ ಎನಿ ಟೈಮ್ ಕ್ಯಾಬ್ ಒಳಗೆ ಇರ್ತೀವಲ್ಲ, ಸೊ ಪಾಪ ಅವ್ರು ನಿಲ್ಲಬೇಕಲ್ಲ ಅನ್ನೋದು ಅದೊಂದು ಇರ್ತೈತಿ. ಸೊ ಹಾಗಾಗಿ ಇವಾಗ ಮಾಡ್ಬೇಕನ್ನತ್ತೆ. ನೋಡೋಣ ಸಣ್ಣ ಉದ್ದಮ್ಗೆ ಪೀಸ್ ಮಾಡೋದು, ಉದ್ದಮ್ಗೆ ಪೀಸ್ ಮಾಡಿ ದೆನ್ ನೆನೆ ಇಡೋದು ಇದ್ರಾಗ. ಸೊ ಈಗ ಹಂಗೆ ಮಾಡ್ತೇನೆ ರೀ, ನೆನೆ ಇಡ್ತೀನಿ ಇದ್ರಾಗ. ಇವಾಗ ಹಿಂಗೆ ಥಿನ್ ಸ್ಲೈಸ್ ಕಟ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಒಂದು ಮೆಷಿನ್ಕಾಯಿ ಒಳಗೆ ಹಿಂಗೆ ಡೈರೆಕ್ಟ್ ಸೆಂಟರ್ಗೆ ಹಿಂಗೆ ಈ ಥರ ಪಾರ್ಟಿಷನ್ ಮಾಡ್ಬೇಕು. ಇವಾಗ ಏನು ಮಾಡ್ತಾರೆ ಅಂತಂದ್ರೆ ತಡ್ರಿ ತೋರಿಸ್ತೇನೆ ನಿಮಗೆ. ಇದ್ರೊಳಗೆ ಇಷ್ಟಕ್ಕೊಂದು ನೀರು ಹಾಕೋರಿ ಫಸ್ಟ್, ಅಂದ್ರೆ ಅದು ಎಷ್ಟು ಮುನುಗ್ತೈತಿ ಇಲ್ಲೋ ಅಂತ ನೋಡಾಕ್ಬೇಕು. ಆಮೇಲೆ ಉಪ್ಪು ಹಾಕೋಬೇಕು. ತಡ್ರಿ ತೋರಿಸ್ತೇನೆ ಅದನ್ನು. ಇಷ್ಟು ಇರ್ತೈತಿಲ್ಲೋ ಇಷ್ಟಕ್ಕೊಂದು ಉಪ್ಪು ಹಾಕೋಬೇಕು. ಹೆಚ್ಚಿಗೆ ಹಾಕೋರಿ, ಅದೇನು ಆಗಂಗಿಲ್ಲ, ಯಾಕಂದರೆ ಇನ್ನೂ ನೀರು ಹಾಕ್ಬೇಕಿದ್ರೆ. ಸೊ ಆಮೇಲೆ ಇವನ್ನೇನು ಮಾಡೋದು, ಹಿಂಗೆ ಹಾಕೋದು. ಫುಲ್ ನೀರು ಹಾಕ್ಬೇಕಾ. ಈಗ ಸದ್ಯಕ್ಕೆ ನಾ ಈಗ ಇಷ್ಟ ಹಾಕಿದ್ದೀನಿ, ಅವನ್ನೆಲ್ಲ ಉಷ್ಟು ಹಾಕಿದ್ಮೇಲೆ ಫುಲ್ ನೀರು ಹಾಕಬೇಕು. ಬಾಯಾಗ ನೀರು ಬರತ್ತವಲ್ಲ ನಿಮ್ಗೆ. ಈಗ ಮೆಣಸಿನ್ಕಾಯಿನ ಹಾಕೋನು ಮತ್ತು ನೀರು ಹಾಕಬೇಕು. ಈಗ ಇದರ ಫುಲ್ಲು ನೀರು ಹಾಕಬೇಕು ಹಿಂಗೆ. ಆಮೇಲೆ ಒಂದು ಸ್ಪೂನ್ ತೊಗೊಂಡು ಇದು ಮಾಡಬೇಕು. ಇನ್ನೂ ಒಂದಿಟ್ಟು ಉಪ್ಪು ಹಾಕೊಂಡು ನಡೀತೈತಿ. ಕಡ್ಡಾಡಿಸ್ಬೇಕ್ರಿ. ಈಗ ತೋರಿಸ್ತೇನೆ. ಇದು ಜಾರ ಸ್ವಲ್ಪ ಸಣ್ಣದೈತಲ್ಲ, ಸೊ ಹಾಗಾಗಿ ರೆಡಿ ಆಗ್ತದೆ. ಈಗ ಇದನ್ನು ಕಂಪ್ಲೀಟಾಗಿ ಬಂದ್ ಮಾಡಿ. ಓ ಶಿಟ್, ಇದ್ರೊಳಗೆ ಹೋಲ್ ಐತೆ ಅನ್ನೋದು ಮರ್ತೀನಿ. ಆ್ಯಕ್ಚುಲಿ ಹಿಂಗೆ ಹೋಲ್ ಇರಬಾರ್ದು, ಬಟ್ ಇರ್ಲಿ, ಗಾಳಿ ಹೋಗಾಕರೆ ಒಂದಿಟ್ಟು ಬೇಕಲ್ಲ. ಇಲ್ಲೇ ಬೆಳ್ಳುಳ್ಳಿ ಸುಲಿದ, ಆಮೇಲೆ ಸುಲಿದೆ.
ಇವಾಗ ಬೆಳ್ಳುಳ್ಳಿ ತೊಗೊಂಡೀನಿ ಆ್ಯಂಡ್ ಅದನ್ನು ಜಜ್ಜಿದ್ದೀನಿ. ಆಮೇಲೆ ಸಾಸಿವೆ ಬೇಕು, ಆಮೇಲೆ ಖಾರ ಬೇಕು, ಆಮೇಲೆ ಅರಿಶಿನ ಬೇಕು, ಆಮೇಲೆ ಉಪ್ಪು ಬೇಕು, ಆಮೇಲೆ ಮಾವಿನಕಾಯಿ ಬೇಕು. ಆ್ಯಂಡ್ ದೆನ್ ಮೇಯ್ನಾಗಿ ಬೇಕಾಗಿರೋದು ಎಣ್ಣೆ ಹಾಕೋಣಂತ ಇವಾಗ. ಸೊ ನಿಮಗೆ ಮಾಡಿದ ಮೇಲೆ ತೋರಿಸ್ತೇನೆ, ಯಾಕಂದ್ರೆ ಒಂದೇ ಕೈಲಿ ಗಾವ ಆಗ್ಬೇಕಲ್ರಿ ನನಗೆ. ಈಗ ಒಗ್ಗರಣೆ ಹಾಕಿದ್ದೆಲ್ಲ ಈ ಥರ ಹಾಕಿದ್ದೀನಿ. ಈಗ ನೆಟ್ ನಮಗೆ ಮಿಕ್ಸ್ ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಬೇಕ್ರಿ. ರೆಡಿ. ಉಪ್ಪು ಖಾರ ಕರೆಕ್ಟ್ ಆಗೈತಿ ನೋಡ್ತೇನೆ ಗಪ್ರಿ. ಭಾರಿ ಏಕ ನಂಬರ್ 1 ನಂಬರ್ ಅಯ್ಯೋ, ಮಸ್ತ್ ಅಯ್ಯೋ. ಅರ್ವಿ ತಗೋಕೆ ಬಂದಿದ್ದೆ ರೀ. ಆಮೇಲೆ ಚಲೋ ತಮಗೆ ಗಾಳಿ ಬೀಸಾತಿತ್ತು, ಅದ್ರ ಸಲುವಾಗಿ ಅರ್ವಿ ತೆಗೆದು ತಳಗಿಟ್ಟು ಆಮೇಲೆ ಇಲ್ಲಿ ಬಂದು ಕುಂತೇನೆ. ಚಂದ ಗಾಳಿ ಬೀಸಾತಿತ್ತು, ಆರಾಮ್ ಅನ್ಸಾತಿತ್ತು. ತಳಗೆ ಫುಲ್ ಶೆಕೆ ಆಗತ್ತಿತ್ತು. ಬಟ್ ಈಗ ಮ್ಯಾಲೆ ಬರೋಣ ಎಷ್ಟು ಶಾಂತ ಅನ್ಸಾತೈತಿ. ಒಂದು ಸ್ವಲ್ಪ ಹಿಂಗೆ ಕುತ್ಕೊಂಡು ಆಮೇಲೆ ಕೆಳಗಡೆ ಹೋಗ್ತೇನೆ. ಒಂದೊಂದು ಹನಿ ಬೀಳತೈತಿ ಈಗ ಸದ್ಯಕ್ಕೆ. ಎಷ್ಟು ಚಂದಾಗೈತಿ. ಸೌಂಡ್ ಕೇಳ್ಸಾತೈತಿ ನಿಮಗೆ, ಹನಿ ಬೀಳತ್ತಿರ ಫುಲ್ ಜ್ವರ ಬರ್ತೈತಿ ಈಗ. ಇಷ್ಟು ಶಾಂತ ಇರಬೇಕು, ಈ ಥರ ನೇಚರ್ ಇರಬೇಕು, ಎಷ್ಟು ಚಲೋ ಅನ್ನಿಸ್ತೈತಿ ಆ್ಯಕ್ಚುಲಿ. ಜಸ್ಟ್ ಮನೆ ಬಂದಿದೆ, ಎಲ್ಲಿಗೆ ಆರಾಮಾಗಿಲ್ಲ ಸಲುವಾಗಿನ ಏನು ಟ್ಯಾಂಕ್ ತೊಗೊಂಬಂದೀನಿ. ಮತ್ತು ಗ್ಲೂಕೋಸ್ ಪ್ಯಾಕೆಟ್ ತೊಗೊಂಬಂದೀನಿ. ಗಿಡ್ಡಿ ತಗೋ. ತಗೋ ಹಂಗೆ ಗ್ಲೂಕೋಸ್ ಪ್ಯಾಕೆಟ್ ಹಂಗೆ ಯಾವತ್ತ ಕುಡಿ. ನಾನು ಆರಾಮಾಗಿ ಮಕ್ಕೊಂಡ್ರಪ್ಪ ಮಾಡಿದ್ದೀನಿ. ಇಕ್ಕಿ ನೋಡಿದ್ರೆ ಆರಾಮಿಲ್ಲಕ್ಕಿಗೆ ಆದ್ರು ಉಪ್ಪಿನಕಾಯಿ ಈಗ ಜಸ್ಟ್ ಹಾಕಿದಾವ. ಲಾಗ್ ಸ್ಟಾರ್ಟ್ ಐತಿ. ಪ್ಯಾನ್ ಕೇಕ್ ಮಾಡೋದು ಎಲ್ಲರೂ ಕೇಳಾತಿದ್ರಿ, ಯಾವ ತರ ಪ್ಯಾನ್ ಕೇಕ್ ಮಾಡ್ತಾರ ಅಂತ ಹೇಳಿ. ಸೊ ಅದ್ರ ಸಲುವಾಗಿ ಪ್ಯಾನ್ ಕೇಕ್ ಮಾಡೋದಂತ. ನೀ ಬರೋಕ್ಕಿಂತ ಮುಂಚೆ ಮಾಡಿ ಏನಾಗ ಅದು ಕೊಡಬೇಕು, ಪ್ಲೇಟ್ದಾಗ ಹಾಕಿ ಅಂತ ಮಾಡ್ತೀನಿ. ಹೌದೇನಾ? ಅದ ಈಗ ಬಂದಿಲ್ಲ. ಅವ ಹೇಳಿಲ್ಲ ನೀರು ಲಿಂಬು ಮತ್ತು ನೀರ ಸಕ್ಕರೆ ಹಾಕೊಂಡು ಕುಡಿಯಂತ ಲೋ ಬಿ ಪಿ ಆದಾಗ ಅದೇ ಕುಡಿದ್ರ ಅವ್ರಿಗೆ ಸಮಾಧಾನ ಅನ್ಸಿತ್ತ. ಈಗ ಅದ್ರ ಸಲುವಾಗಿನ ಮತ್ತ ಹಾಕೊಂಡಿಲ್ಲ ಮೇಲೆ ಹಾಕಿದ್ಯಾ ತಗೊಂಬನ್ನಿ. ಮಳೆ ಭಾಳ ಬರತೈತ, ಜಸ್ಟ್ ಅನ್ಕಲ್ ಬೀಳತ್ತಾವ. ಇವಾಗ ಜಸ್ಟ್ ಬಂತು ನೋಡ್ರಿ ಮಳೆ. ಈಗ ಇಷ್ಟು ಮಟ್ಟ ಏನೂ ಇರಲಿಲ್ಲ, ಏಕಾಏಕಿ ಬಂತು ಮಳೆ. ಸೊ ಈ ತರ ಪೌಡರ್ ಇರ್ತೈತ್ರಿ, ಇಲ್ಲಿ ಹೇಳ್ರಿ ಅಲ್ಲಿ ಹೇಳ್ರಿ. ಈ ತರ ಪೌಡರ್ ಇರ್ತೈತಿ. ಮತ್ತೆ ನಿಮಗೆ ಎಷ್ಟು ಬೇಕು ಅಷ್ಟ ನೀವು ಇದನ್ನ ಹಾಕೋಬಹುದ. ದೆನ್ ಆಮೇಲೆ ನಟೆಲ್ಲಾ ಅವ್ರ ನ್ಯೂಟೆಲ್ಲಾ ಇದೇನಂದ್ರೆ ಚಾಕ್ಲೇಟ್ ಇದನ್ನದ. ಸೊ ನೀವು ಅದಾದ್ಮೇಲೆ ಹಾಕೋಬಹುದು. ನೀವು ಬೇಕಾದ್ರೆ ನಟೆಲ್ಲಾ ನೀವು ಹೆಲ್ತ್ ಕಾನ್ಶಿಯಸ್ ಇದ್ರೆ ನೀವು ಹನಿ ಕೂಡ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ಚಾಲು ಮಾಡ್ತಾನೆ ಇದು ಸರಿ. ಇದ್ರೊಳಗ ಕ್ಲೋಸ್ ಆಗ್ತೈತಿ, ಅದು ಸ್ಟಾರ್ಟ್ ಆಗ್ತೈತಿ. ಓಕೆ, ಈಗ ಎಷ್ಟು ತೊಗೊಂಡೇನಿ. ಇವಾಗ ನೀರು ಹಾಕ್ಬೇಕು. ನೀರು ಕೊಡು ಒಂದಿಟ್ಟ. ಇದಕ್ಕೆ ವಾಟರ್ ಅಷ್ಟೇ ಹಾಕ್ಬೇಕು. ಆ್ಯಂಡ್ ಭಾಳಷ್ಟು ತೆಳ್ಳಗೆ ಮಾಡ್ಕೋಬೇಡ್ರಿ, ಯಾಕಂದ್ರೆ ಅವು ಎಳ್ಳಂಗಿಲ್ಲ. ಸೊ ಅದ್ರ ಸಲುವಾಗಿ ತೋರಿಸ್ತೀನಿ ತಡ್ರಿ ನಿಮಗೆ ಏನಂತಾರ ಕನ್ಸಿಸ್ಟೆನ್ಸಿ ಹಿಂಗಿರ್ಬೇಕಂತೆ. ಒಮ್ಮೆ ಫ್ಲೋ ಕೂಡ ಬರೋಂಗಿಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗೆ ಮಳೆ ಸೌಂಡ್ ಭಾಳ ಕೇಳ್ತೈತಿ. ನಮ್ಮ ಸೌಂಡಕ್ಕಿಂತ ಮೈಕ್ ತೊಗೋಬೇಕ್ರಿ, ಎಲ್ಲಿ ಇಟ್ಟೇನೋ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ಮೈಕ್ ಮುಗಿಸ್ಬೇಕು. ಈ ಥರ ಇರ್ಬೇಕು. ಲೈಕ್ ನೀವು ದೋಸಾ ಬ್ಯಾಟರ್ ಹೆಂಗೆ ಮಾಡ್ಕೋತಿರಲ್ಲ ಆ ಥರ ನೋಡ್ರಿ. ಇವೆಲ್ಲ ಅಡಚಣೆ ಆಗ್ತದೆ.
ಆ್ಯಂಡ್ ನಿಮಗೆ ತುಪ್ಪ ಬೇಕಾದ್ರೆ ಒಂದು ಸ್ವಲ್ಪ ಮುಕ್ಕಿಸ್ಕೊಳ್ರಿ ಅಷ್ಟೇ. ನಾನ್ ಸ್ಟಿಕ್ ಪ್ಯಾನ್ ಐತಿ, ಏನು ಅಪ್ಲೈ ಮಾಡೋ ಜರೂರತ್ತಿಲ್ಲ. ಬಟ್ ನನಗೆ ಒಂದು ಸ್ವಲ್ಪ ಅದು ಘೀ ಸ್ಮೆಲ್ ಆ್ಯಂಡ್ ಟೇಸ್ಟ್ ಬರ್ಬೇಕನ್ನೋ ಸಲುವಾಗಿ ಇದನ್ನು ಮಾಡಿದ್ದೀನಿ. ಮಳಿ ಹನಿ ಸಿಡಿಯಾತವ್ರಿ, ಮಳಿ ನೀರು. ಸೊ ಈ ಥರ ನೋಡ್ರಿ, 1 ಗಂಟೆ ಇರಬಾರ್ದು ಅದ್ರೊಳಗೆ. ಸೊ ಹಂಗೆ ಮಾಡ್ಕೊಡ್ರಿ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇಲ್ಲಿ ನೋಡ್ರಿ ಮಾಡಿಟ್ಟಾಳ. ಈಗೇನಾದ್ರು ಜೇನುತುಪ್ಪ. ಹಾಂ, ಆ್ಯಕ್ಚುಲಿ ಸ್ವೀಟ್ ಭಾಳ ಆಗ್ತೈತಿ. ಬಟ್ ಸ್ಟಿಲ್ ಏನು ಮಸ್ತ್ ಅನಿಸುತ್ತೆ, ಟೇಸ್ಟ್ ಅನಿಸುತ್ತೆ. ನೀವು ಒಂದು ತಿಂದು ಹೇಳಂತ ಇದನ್ನು ಮಾಡ್ತೀನಿ. ಇಲ್ಲಿ ನೋಡ್ರಿ ಮಳಿ ಯಾವ ನಮೂನೆ ಸ್ಪೀಡ್ ಬರೋದು. ಈ ಥರ ಫೋಲ್ಡ್ ಮಾಡ್ತೀನಿ, ಸುಡುತ್ತಿರ್ಬೇಕು ಸಾಕು. ಸೊ ಹಿಂಗೆ ಜಾಗ್ರತೆ ತಿಂದ ಬಿಡುದನ. ರಿವ್ಯೂ ಕೇಳೋ ನನಗೆ ಚಂದ ಬೈಟ್ ತಿನ್ನೋಕ್ಕೆ. ಹಾಂ, ಸುಡ್ತಿರ್ತೈತೆ ಸಾವಕಾಶ. ಈ ಒಳಗೆ ಚಾಕ್ಲೇಟ್ ಮತ್ತು ಜೇನುತುಪ್ಪಕ್ಕ ಮತ್ತು ಇದು ಕಾಂಬಿನೇಷನ್ ಭಾರಿ ಐತಿ, ಮಸ್ತ್ ಅನ್ಸೈತಿ. ಇದೇ ಇಟ್ಟದ ಮಸ್ತ್ ಇಲ್ಲ. ನೀವು ಮಾಡ್ಕೊಂತೀನಿ. ಕೊಡಿ. ಬ್ಯಾಗ್ ಇಟ್ಕೊಳ್ಳಿ, ಮೆಲ್ಟ್ ಆಗೋದಿಲ್ಲ ಫುಲ್. ತಗೊಂಡು ಹೊತ್ತೈತೆ ಅದು. ನನಗಂತೂ ಈ ಫ್ಯಾಮಿಲಿ ಭಾಳ ಇಷ್ಟ ಆತ. ನೀವು ಮನೆ ಮಾಡ್ಕೊಂತಿದ್ವಿ, ಮಸ್ತ್ ಆಗ್ತೈತಿ. ಇದ್ರೊಳಗೆ ತುಪ್ಪನೂ ಹಾಕಿದೆ. ಜೇನುತುಪ್ಪ ಕರೆಂಟ್ ಹೋಯ್ತು. ಜಸ್ಟ್ ಪಿಸಿ ಹಾಕಿದ್ರು ಫ್ರಿಜ್ ಕಡೆ ಸೌಂಡ್ ಬಂತ. ಉಪ್ಪಿನಕಾಯಿ ನೋಡ್ರಿ ಇಲ್ಲಿ ಹಾಕಿಟ್ಟಾಳ. ಮತ್ತು ಇಲ್ಲದಾವ ಎಲ್ಲ ಕಡೆ ಉಪ್ಪಿನಕಾಯಿ. ಮಣ್ಣಿಂದ ಸ್ವಲ್ಪ ಹಾಕಿಲ್ಲ. ಈಗ ಅದಾವ ತಿನ್ನಕ್ಕಾಗಲ್ಲ. ಹಂಗೆ ಚಾ ಸಿದ್ರೆ ಮಂಚಾಗ ತಿನ್ಬೇಕನ್ಸಲ್ಲ. ಬಟ್ ಯಾರು ಮನ್ಯಾಗ ಉಪ್ಪಿನಕಾಯಿ ಹಾಕ್ತೀರಿ, ಯಾರು ಹೊಲ್ದಾಗ ಮಾವಿನಕಾಯಿ ಇರ್ತಾವ, ಪ್ಲೀಸ್ ದಯವಿಟ್ಟು ಹಾಕೊಡ್ರಿ. 50 ಕಾಯಿ ಹಾಕೊಡ್ರಿ. ಅದ್ರದ್ದು ಎಷ್ಟು ಆಕೈತಿ ಹೇಳ್ರಿ ನನಗೆ. ನಿಮ್ಮ ಇನ್ಸ್ಟಾ ID ಕಳಿಸ್ರಿ, ನಾನು ಡೈರೆಕ್ಟ್ ಮೆಸೇಜ್ ಕಾಲ್ ಮಾಡ್ತೀನಿ. ಬಿಕಾಸ್ ನನಗೆ ಮನ್ಯಾಗ ಹಾಕಿದ ಉಪ್ಪಿನಕಾಯಿ ಇಷ್ಟ. ಲೈಕ್ ಈ ಥರ ಉಪ್ಪಿನಕಾಯಿ ಅಲ್ಲ, ಅದು ಕಡ್ದ ಸಾಕ್ತಾರಲ್ಲ ಕಳಿಬೇಕವ, ಆ ಥರ ಇಷ್ಟ ನಮ್ಗೆ. ಇವಾಗ ಮತ್ತು ಸೂರ್ಯ ಬಾಡಿಗೆ ಹೋಗಿದ್ದನ್ರಿ, ಬರಾಕ್ 1 ತಾಸು ಆಕೈತಿ. ಸೊ ಅಡ್ಗಿಗೆ ಏನು ಮಾಡಲಿ ಅಂತ ಹೇಳಿ ವಿಚಾರ ಮಾಡತ್ತೀನಿ. ಲೈಕ್ ಏನು ಮಾಡಲಿ, ಬರೇ ನೈಟ್ ಅನ್ನ ಸಾರ ಅಂದ್ರೆ ಅಭ್ಯಾಸ ಆಗ್ತೈತಿ. ಸೊ ಹಾಗಾಗಿ ಏನು ಮಾಡಲಿ ಅಂತೇಳಿ ವಿಚಾರ ಮಾಡತ್ತೆ. ಮ್ಯಾಗಿ ಮಾಡಕ್ಕೆ ಇಡತ್ತೀನಿ ರೀ, ಯಾಕಂದ್ರೆ ಹಸು ಆಗೈತಿ. ನೋಡ್ರಿ 8 ಗಂಟೆ ಆಗೈತಿ, ನಂಗೆ ಹಸು ಆಗೈತಿ. ಅವಿನ್ನ ಯಾವಾಗ ಊಟ ಮಾಡ್ತಾನೆ, 9:30 ಅಂತಾನು. ಅದ್ರ ಸಲುವಾಗಿ ನನಗೆ ಹಸು ಆಗೈತೆ. ಅವ್ನು ಮಕ್ಕೊಂಡ್ಬಿಟ್ಟ. ನಾನು ಬೈನಲ್ಲಿ ಮಕ್ಕೊಂಡೀನಿ. ಆಮೇಲೆ ಬಂದು ನಂಗೆ ಹಸು ಆಗೈತಾನೆ, ಮತ್ತು ಅವನೇನು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಮಕ್ಕೊಂಡಾನ. ಸುರೇಶ ಏ ಸೂರ್ಯ, ಯಾಕೆ ಮಕ್ಕೊಂಡಿ? ಹಾಂ, ಮ್ಯಾಗಿ ತಿಂತಿ? ಓಕೆ, ಬೇಡ ಅಂತ್ರಿ ಗೈಸ್, ನಾ ತಿಂತೇನೆ. ಕರೆ ನಂಗೆ ಹಸು ಆಗೈತಿ. ಅಣ್ಣನ ಮಾಡಿ ಗಬ್ಬರು ತೋರಿಸ್ತೇನೆ ಹೆಂಗೆ ಮಾಡೈತಿ. ಸಿ ಕಲೇಶಿನೀಗ ಕಲರ್ ಹಾಕಿ ಮಾಡೋದ್ರಿ. ಆ್ಯಂಡ್ ದಿಸ್ ಇಸ್ ಫ್ಲವರ್ ಪಲ್ಲೆ
ಆ್ಯಂಡ್ ಒಂದು 3-4 ಥರ ಉಪ್ಪಿನಕಾಯಿ, ಆಮೇಲೆ ಚೌಳಿಕಾಯಿ ಉಪ್ಪಿನಕಾಯಿನೂ ಐತಿ ನಾನು ಮಾಡ್ಕೊಂಬನ್ನಿರಿ ಗೈಸ್. ಈಗ ಎಬ್ಬಿಸಿನಿ ಒಂದು ಈಟರ ತಿನ್ನಲಿ ಅಂಥೇಳಿ. ಇನ್ನೊಂದು ಇದ್ದಿಗನೊಳಗೆ ಐತ್ರಿ ಇದು. ನಾನು ಮಲ್ಕೊಂಡು ಎಷ್ಟು ಬಂದು ಎತ್ತಾಳಿಕಿ. ನಂಗೆ ಏನೋ ತಿನ್ಬೇಕು ಅನ್ಸೋದು, ಮತ್ತು ಏನು ತಿನ್ನೋದು, ಅದಕ್ಕೆ ಮ್ಯಾಗಿ ಇತ್ತು ಮಾಡ್ಕೊಂಡು. ಚಲೋ ಮಾಡ್ಯಾರ. ಏನಾಯ್ತು ಏನಂತಿಲ್ಲ ನೀನು ಮ್ಯಾಗಿ ತಿಂದಿದ್ದಾರ ನೆನಪಿತ್ತಿಲ್ಲ? ನೆನಪೇ ಆಗಿಲ್ರಿ. ಈಗ ವಿಡಿಯೋ ಒಳಗೆ ತೋರ್ಸಾಳ ಅದು ನಾ ಈಕಿ ಮ್ಯಾಗಿ ಮಾಡ್ಕೊಂಡು ಬಂದು ಕೂತ್ಮೇಲೆ ಗೊತ್ತಾಗಿದೆ ನಂಗೆ ಮ್ಯಾಗಿ ಮಾಡ್ಕೊಂಡು ಬಂದ ಅಂತ. ನಿನ್ನಿದ್ದಿಗೆ ಅಂದಾಗ ಅಷ್ಟು ಆದ್ಮೇಲೆ ನನಗೆ ಗೊತ್ತಾಗಿಲ್ಲ. ಅಲ್ಲ ಇದು 1ನೇ ಸಲ ಅಲ್ಲ ಹಿಂಗೆ ಆಗತ್ತಿರೋದು, 3ನೇ ಸಲ ಇದು. ಮೊನ್ನೆ ಒಮ್ಮೆ ಅದು ಸ್ಕಿನ್ ಕೇರ್ ಮಾಡ್ಬೇಕಾರೆ ಅವಾಗೂ ಕೇಳಿದ್ದೀನಿ ನಾ, ವಿಡಿಯೋ ಐತದ. ಅವಾಗ ಹಿಂಗೆ ಇಷ್ಟ ತಗದ ಮ್ಯಾಗಿಡಿ ಅಂತ ಇಷ್ಟ ಅಂದನ್ರಿ. ಈಗ ನೋಡ್ರ ಮ್ಯಾಗಿ ಅಷ್ಟೆಲ್ಲ ಮಾತಾಡಿದಾನ ಕರೆ ನನಗೇನು ನೆನಪೇ ಇಲ್ಲ ನಾ ತಾನು. ನೋಡ್ ನಕ್ಕಾರ ನನಗೆ ಹಳೆವೆಲ್ಲ ನೆನಪು ಹೋಗತ್ತವು. ಇವಂಗ ಈಗೀಗ ಇದ್ದಿದ್ದು ನೆನಪು ಹೊಂಟವು, ಅದು ನಿದ್ದೆ ಒಳಗಿದ್ದಾಗ. ಯಾವ ಮುಂದೆ ಗಿಡ್ಡ ಪಾಂಡ ಇದಕ್ಕೇನು ಸೊಲ್ಯೂಷನ್ ಏನಿದ್ರೆ ಹೇಳ್ರಿ. ನಿದ್ದೆ ಒಳಗೂ ನೆನಪಿಟ್ಕೊಳ್ಬೇಕಂತ. ಊಟಕ್ಕೆ ಎಬ್ಬಸಾಕತ್ತೀನಿ, ಜೋರು ಅಂದ್ರೆ ಜೋರು ನಿದ್ದೆ ಮಾಡ್ಲಿಕ್ಕತ್ತಾನು. ಎಷ್ಟಂತ ಎಬ್ಬಸ್ತೀನಿ ನಾನು, ಸಾಕಾತ್ ನನಗೂ. ಸೂರ್ಯ ಊಟ ಮಾಡೋಣ ಹೇಳಿ ಹಚ್ಚಿಟ್ಟೆನ, ಬಾ ಲಗು ಬಾ. ಹಚ್ಚಿಕೆ ಎಷ್ಟು ಪ್ಲೇಟ್ ಅದು ಎಲ್ಲ ಹೊರಗೆ ಹಾಕಿಂಟ್ರಲ್ಲ. ಹಿಂಗೆ ಅನ್ನ ಮಾಡಿದ್ದೀನಿ. ಈಗ ನನಗೆ ಅವಂಗ ಬರೀ ಅನ್ನ ಅಷ್ಟು ಹೋಗಂಗಿಲ್ಲ ಅಂಥೇಳಿ ಪಲ್ಯನೂ ಮಾಡಿದ್ದೀನಿ. ಒಂದಿಟ್ಟು ಹೆಚ್ಚಿಗೆ ನೀರು ಹಾಕಿ ಮಾಡಿದ್ದೇನೆ, ಅಂದ್ರೆ ಅವಂಗ ರಸ ಇರ್ಬೇಕು ಪಲ್ಯ. ಸೊ ಹಂಗಾಗಿ ಸೂರ್ಯ ಯಾರ್ದು ಬಾ ಊಟ ಮಾಡೋಣ ಬಾ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಆ್ಯಂಡ್ ಇದರಲ್ಲಿ ಲೈಕನ್ನು ಪ್ರೆಸ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ. ಮುಂದೆ ಹಿಂಗೆ ಡೈಲಿ ವೀಡಿಯೋಸ್ಗಳು ಬರ್ತಿರ್ತಾವೆ. ಸೊ ನೋಡ್ಕೊಂಡು ಎಂಜಾಯ್ ಮಾಡಿರಿ. ಬಾಯ್ ಬಾಯ್.